ಕಾಲರಾ ಅನ್ನೋ ರೋಗ ಬರುವಂತದ್ದೇ ಅಶುದ್ಧವಾದಂತಹ ನೀರು ಸೇವನೆಯಿಂದ ಮತ್ತು ಶುದ್ಧವಾದಂತಹ ಆಹಾರವನ್ನ ಸೇವನೆ ಮಾಡದೇ ಇರೋದ್ರಿಂದ. ಹೀಗಿರುವಾಗ ಹೈಜೀನ್ ಕಾಪಾಡ್ಕೊಳ್ಳೋದು ಹೇಗೆ? ಒಂದ್ ಕಡೆ ಬರಗಾಲ ಇದೆ, ನೀರಿಗೆ ಸಮಸ್ಯೆ ಇದೆ, ಇದರ ನಡುವೆ ಕಾಲರಾವನ್ನ ನಾವು ಹೇಗೆ ಫೇಸ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವು ಟಿಪ್ಸ್ ಇದೆ, ನೋಡ್ತಾ ಹೋಗೋಣ. ಪೋಷಕರೇ ಎಚ್ಚರ, ಶುರುವಾಗ್ತಿದೆ ಕಾಲಾರ. ಮಕ್ಕಳ ಆರೋಗ್ಯದ ಕಡೆ ಇರ್ಲಿ ಗಮನ. ಬಿರು ಬಿಸಿಲಿನ ವಾತಾವರಣ, ವಾಡಿಕೆಗಿಂತ ತಾಪಮಾನ ಹೆಚ್ಚಾಗಿ ಜನ ತತ್ತರಿಸ್ತಾ ಇದ್ದಾರೆ. ನೀರೇ ಇಲ್ಲದೆ ಕೆರೆ, ಕುಂಟೆ, ಬಾವಿ, ನದಿಗಳು ಬತ್ತು ಹೋಗಿವೆ. ನೀರಿಂದಾನೇ ಕಾಲರ ಬರ್ತಾ ಇತ್ತು. ಈಗಾಗಲೇ 6ಕ್ಕೂ ಹೆಚ್ಚು ಕೇಸ್ ಸಿಲಿಕಾನ್ ಸಿಟಿಯಲ್ಲಿ ದಾಖಲಾಗಿದೆ. ಹಾಗಾದ್ರೆ ಕಾಲಾರದಿಂದ ದೂರ ಇರೋದು ಹೇಗೆ? ನಾವು ನಮ್ಮ ಮಕ್ಕಳನ್ನ, ಹಿರಿಯರನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಅಲ್ಲದೆ ಬೇಸಿಗೆಯಲ್ಲಿ ಹೇಗೆ ಆಹಾರ ಇರಬೇಕು, ಅದರಲ್ಲೂ ಮಕ್ಕಳ ಬಗ್ಗೆ ಹೇಗೆ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಆಹಾರ ತಜ್ಞರು ಹೇಳಿದ್ದು ಹೀಗೆ. ಮಕ್ಕಳಿಗೆ ನಿತ್ಯ 2 ರಿಂದ 3 ಲೀಟರ್ ನೀರನ್ನ ಕುಡಿಸಿ. ಕುಡಿಯುವ ನೀರನ್ನ ಕಾಯಿಸಿ ಆರಿಸಿದ ನಂತರ ಕುಡಿ. ಪ್ಲಾಸ್ಟಿಕ್ ಬಾಟಲ್ ಬಳಸೋದನ್ನ ನಿಲ್ಲಿಸಿ. ಸ್ಟೀಲ್ ಬಾಟಲ್ಗಳಲ್ಲಿ ನೀರನ್ನ ಕುಡಿ. ಕೋಲ್ಡ್ ವಾಟರ್ ಅನ್ನ ನೀಡಲೇಬೇಕು. ಮಿತವಾದ ಮೃದುವಾದ ಆಹಾರವನ್ನ ನೀಡಿ. ಒಳ್ಳೆಯ ನೀರು ನಮಗೆ ಎಲ್ಲೂ ಸಿಗ್ತಾ ಇಲ್ಲ. ಈ ಕಾಲರಾ ಅಂತ ಅನ್ನೋದು ಇವತ್ತಿನ ಸಹ ಬೆಂಗಳೂರಿನಲ್ಲಿ ಆಗಲೇ ಎಷ್ಟೊಂದು ಕೇಸ್ಗಳು ಕಾಲರಾ ರಿಪೋರ್ಟ್ ಆಗಿದೆ. ಈ ಕಾಲರಾಗೆ ಪ್ರಮುಖವಾದ ಕಾರಣನೇ ಶುದ್ಧವಾಗಿಲ್ಲದೆ ಇರುವಂತಹ ನೀರನ್ನು ಸ್ವೀಕರಿಸ್ತಾ ಇರೋದು. ಆ ನೀರಿನ ಮೂಲಕನಾದರೂ ಇದಿರ್ಬೋದು ಅಥವಾ ಬೇರೆ ಆಹಾರದ ಮೂಲಕನಾದರೂ ಆಗಿರ್ಬೋದು. ಇನ್ನು ಮಕ್ಕಳು ಮಾತ್ರವಲ್ಲ, ಪೋಷಕರು ಮತ್ತು ಹಿರಿಯರು ಸಹ ತಿನ್ನೋ ಆಹಾರದ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಮನೆಯಿಂದ ಹೊರಗೆ ಬಂದಾಗ ಕಾಟನ್ ಬಟ್ಟೆಯನ್ನ ಧರಿಸಿ. ಸೆಕೆ ಅಂತ ಎಸಿಯಲ್ಲೇ ಇದ್ರೂ ಕೂಡ ಸಮಸ್ಯೆಗಳಾಗುತ್ತೆ ಅಂತಾರೆ ಆಹಾರ ತಜ್ಞರು. ನಿಮ್ಮ ಆಹಾರ ಇಷ್ಟು ಬಿರು ಬೇಸಿಗೆಯಲ್ಲಿ ಒಣ ಆಹಾರವನ್ನು ತಿನ್ನಬೇಡಿ. ಆದಷ್ಟು ನಿಮ್ಮ ಆಹಾರ ಮೃದುವಾಗಿರಲಿ. ಮೃದುವಾಗಿದ್ದಾಗ ಅದರೊಳಗೆ ನೀರಲ್ಲಿ ಬೆಂತಿರುವಂಥದ್ದಾಗಿರುತ್ತೆ. ಉದಾಹರಣೆಗೆ ಅನ್ನ ತಿನ್ನಿ, ಉಪ್ಪಿಟ್ಟು ತಿನ್ನಿ, ಇಡ್ಲಿ ತಿನ್ನಿ. ಆದಷ್ಟು ತೆಳ್ಳಗಿರುವಂತಹ ಬಟ್ಟೆಯನ್ನು, ಪೂರ್ತಿ ತೋಳಿನ ಬಟ್ಟೆಗಳನ್ನು ಹಾಕೊಳ್ಳಿ. ಒಟ್ನಲ್ಲಿ ಈ ಬೇಸಿಗೆ ನೀರಿಲ್ಲದೆ ನಾನಾ ಸಮಸ್ಯೆ ಉಂಟು ಮಾಡ್ತಾ ಇದೆ. ನೀರಿಗಾಗಿ ಜನ ಬೀದಿ ಸುತ್ತೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ರೆ, ನೀರಿಂದಲೇ ಕಾಲಾರ ಕೂಡ ಜನರ ನಿದ್ದೆ ಕೆಡಿಸ್ತಾ ಇರೋದಂತೂ ಸತ್ಯ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.